ಹಲೋ ಎಲ್ರಿಗೂ. ಸೊ ತುಂಬಾ ದಿನ ಆಗೋಗಿತ್ತು ನಾನು ವಿಡಿಯೋ ಶೇರ್ ಮಾಡಿಕೊಂಡು. ಇವತ್ತು ನಾನು ಶೇರ್ ಮಾಡ್ತಾ ಇರೋಂಥ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಟ್ರಕ್ಕಿಂಗ್ ವಿಡಿಯೋ. ಎಸ್, ಸೊ ಟ್ರಕ್ಕಿಂಗ್ ಹೋಗಿ ತುಂಬಾ ದಿನ ಆಗಿತ್ತು. ಇದು ಇರೋದು ರಾಮನಗರ ಹತ್ರ. ಸೊ ರಾಮನಗರ ಅಂದ್ರೆ ನಿಮ್ಗೆ ಬೆಂಗಳೂರಿಂದ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನೆ, ಹತ್ರ ಇದೆ. ಅಷ್ಟೇ ಅಲ್ಲ, ಹತ್ತಕ್ಕೂ ಈಸಿ ಇದೆ. ಬನ್ನಿ ಶುರು ಮಾಡೋಣ. ನಮ್ಮೂರ್ ಕಡೆ ನಾವು ಜಮೀನ್ ಹತ್ರ ಎಲ್ಲ ಆರಾಮಾಗಿ ಹೋಗಿ ಕೆಲಸ ಮಾಡ್ಕೊಂಡು ತಿರ್ಗಾಡ್ಕೊಂಡ್ ಬರ್ತಾ ಇದ್ವಿ. ಇವ್ರು ನೋಡಿ ಫ್ರೆಂಡ್ಸ್, ಈ ತರ ಟೈಮ್ ವೇಸ್ಟ್ ಮಾಡ್ಕೊಂಡು ಎನರ್ಜಿ ವೇಸ್ಟ್ ಮಾಡ್ಕೊಂಡು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗುರು ಎಲ್ಲೇ ಕರ್ಕೊಂಡೋಗ್ ಗುರು ಸುರೇಶ್ ನಿನ್ನ. ಅವ್ರು ಹೇಳೋದೇ ಇದು ಊರು ಗದ್ದೆ ತೇವ್ರಿ ಅಂತ. ಮತ್ತೆ ಇದರ ಒಂದು ಅಡ್ವಾಂಟೇಜ್ ಏನಂತ ಅಂದ್ರೆ, ಹೊಸೊಬ್ರಿಗೆ ತುಂಬಾ ಈಸಿ ಟ್ರಕ್ಕಿಂಗ್. ಇದು ಮಾಡ್ರೇಟ್ ಆಗಿದೆ, ಕಷ್ಟ ಇಲ್ಲ, ಎಂತದು ಇಲ್ಲ. ಸೊ ಆರಾಮಾಗಿ ಒಂದು 30 ಮಿನಿಟ್ಸ್ ಅಲ್ಲಿ, ಅಂದ್ರೆ ಹೊಸೊಬ್ರಿಗೆ ಹೇಳ್ತಾ ಇರೋದು. ಆಲ್ರೆಡಿ ಟ್ರಕ್ಕರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರಿಗೆ ಜಸ್ಟ್ 15 ಮಿನಿಟ್ಸ್ ಸಾಕಾಗುತ್ತೆ. ಬಿಸ್ಕೆಟ್ 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 ಇಲ್ಲಿ ಯಾರು ಬಿಸ್ಕೆಟ್ ಮೇಲ್ ಮಾಡೋರಿಲ್ಲ ಅಂತ. ಮಕ್ಕಳಿಗೆ ಮತ್ತೆ ಹರ್ಷಿತಂಗೆ ಫಸ್ಟ್ ಟೈಮ್ ಟ್ರಕ್ ಇದು. ಶಿಖರ್ಗೆ ಸೆಕೆಂಡ್ ಟೈಮು, ಶಿಶಿರ್ಗೆ ಮತ್ತೆ ಹರ್ಷಿತಾಗೆ ಫಸ್ಟ್ ಟೈಮ್ ಟ್ರಕ್ಕು. ಸೊ ಅವ್ರು ಬಿಸ್ಕೆಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಅಲ್ಲೇನಾದ್ರು ಬೇಕಾಗುತ್ತೆ ತಿನ್ನಕ್ಕೆ ಅಂತ. ನನಗೆ ಸುರೇಶ್ಗೆ ಇದು ಸೆಕೆಂಡ್ ಟೈಮ್ ವಿಸಿಟ್ ಇಲ್ಲಿ. ಬಟ್ ಆದ್ರೂ ಎಷ್ಟು ದಾರಿ ಕನ್ಫ್ಯೂಸ್ ಆಯ್ತಂದ್ರೆ, ಫಸ್ಟ್ ಟೈಮ್ ಹೋಗಿದ್ದ ವ್ಯೂನೇ ಬೇರೆ, ಇವಾಗ ನಮಗೆ ಸಿಕ್ಕಿದಂಥ ವ್ಯೂನೇ ಬೇರೆ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಆದ ಹಾಗಾಯಿತು. ಯಾಕಂದರೆ ಇಲ್ಲಿ ರೂಟ್ಸ್ ಎಲ್ಲ ಮ್ಯಾಪ್ ಮಾಡಿಲ್ಲ, ನಾವೇ ಹುಡ್ಕೊಂಡು ಹೋಗಬೇಕು. ನಾವು ಹೋಗಿದ್ದು ಸ್ವಲ್ಪ ಬಿಸಿಲಾಗೋಗಿತ್ತು. ಸೊ ಆ್ಯಕ್ಚುಲಿ ಇಲ್ಲಿ ಅರ್ಲಿ ಮಾರ್ನಿಂಗ್ ಹೋದ್ರೆ ತುಂಬ ಚೆನ್ನಾಗಿರುತ್ತೆ, ವೆದರ್ ತಂಪಾಗಿರುತ್ತೆ. ಸೊ ಅವಾಗ ಹತ್ತಿ ಇಳಿದ್ಬಿಟ್ರೆ ಸರಿ. ನಾವು ಒಂದು ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಂಡು ಹೋದ್ವಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಬಿಸಿಲು ಬಂದ್ಬಿಟ್ಟಿತ್ತು, ಬಿಸಿಲಲ್ಲೇ ಹತ್ತಿ ಇಳಿದ್ವಿ. ಬಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಲಿ ಜನ ಕಡಿಮೆನೇ ಇದ್ರು. ನಾವು ಹೋದ್ಮೇಲೆ ನಮಗೆ ಒಂದು ಲೈಕ್ ಪೇರೆಂಟ್ ವಿತ್ 2 ಕಿಡ್ಸ್ ಬಂದಿದ್ರು. ಸೊ ಅಷ್ಟೇ ನಾವು ನೋಡಿದ್ದು ಜನ ಅಂದರೆ ಅಲ್ಲಿ. ನಾರ್ಮಲಿ ಲೈಕ್ ಲಾಸ್ಟ್ ಟೈಮು ಹಾಗೆ ಜನ ಅಷ್ಟು ಕ್ರೌಡ್ ಇರಲಿಲ್ಲ. ಸೊ ಈ ಸಲನೂ ಕ್ರೌಡ್ ಅಷ್ಟಾಗಿರಲಿಲ್ಲ. ಯಾಕಂದರೆ ಇದು ಇನ್ನೂ ಅಷ್ಟೊಂದು ಗೊತ್ತಾಗದೇ ಇರೋದ್ರಿಂದ ಪೀಪಲ್ ಕಡಿಮೆನೇ ಇದ್ದಾರೆ. ನಾವು ಪೀಸ್ಫುಲ್ ಆಗಿ ಆರಾಮಾಗಿ ಹೋಗ್ಬಿಟ್ಟು ಬರೋದಕ್ಕೆ ಚೆನ್ನಾಗಿದೆ ಜಾಗ. ಮಾನ್ಸೂನ್ ಸೀಸನಲ್ಲಿ ಹೋಗ್ಬೇಕು ಇಂಥ ಜಾಗಕ್ಕೆ. ಮಸ್ತಾಗಿರುತ್ತೆ, ಹಸಿರು ತುಂಬಿರುತ್ತೆ, ನೋಡೋದಕ್ಕಂತೂ ವ್ಯೂಸ್ ಸಖತ್ತಾಗಿರುತ್ತೆ, ತಂಪಾಗಿರುತ್ತೆ. ಮೇನ್ ಹರ್ಷಿತನ್ ಮಾತಾಡ್ಸೋಣ. ಹರ್ಷಿತ ಹೆಂಗನ್ಸ್ತಾರೆ? ತುಂಬಾ ಚೆನ್ನಾಗಿದೆ ಪ್ಲೇಸಸ್. ನಾನು 5 days ಬರ್ತಾ ಇರ್ತೀನಿ ಅಲ್ಲಲ್ಲೇ ಎಲ್ಲಾನುವೆ. ತುಂಬಾ ಚೆನ್ನಾಗೈತೆ, ಬಂದು ಎಲ್ಲಾ ನೋಡಿ. ಇನ್ನ ಕಾಲ್ ಭಾಗ ಹತ್ತಿರ್ಲಿಲ್ಲ, ಆಗ್ಲೇ ಇಷ್ಟೇನಾ ಮುಗಿತಾ ಅಂತಿದ್ದವರು ಫುಲ್ಲು ಜೋಶಲ್ಲಿ ಡೈಲಾಗ್ ಹೊಡಿತಾವ್ರೆ. ಮತ್ತೆ ಬರ್ತಾ ಇರ್ತೀನಿ ನಾನು, ತುಂಬಾ ಸಲ ಬರ್ತಾ ಇರ್ತೀನಿ ಅಂತ. ಸೊ ಫನ್ ಆಗಿತ್ತು, ಹೋಗಿದ್ದು ಮಾತ್ರ ಖುಷಿಯಾಗಿತ್ತು. ಅವ್ರು ಇದ್ದದಕ್ಕೆ ಕಂಪನಿ ಚೆನ್ನಾಗಿತ್ತು. ಇದು ದಾರಿ ಫುಲ್ಲು ಇದೇ ತರ ಇತ್ತು, ಒಂಥರ ಹುಲ್ಗಳು ಬೆಳೆದಿದೆಯಲ್ಲ, ಓಡಾಡಿ ಓಡಾಡಿ ಅದೆಲ್ಲ ಬೆಂಡಾಗಿ ಹೋಗಿದೆ. ಸೊ ಆ ರೀತಿ ದಾರಿ ಇತ್ತು. ಆ ಪಾತ್ ನೋಡ್ಕೊಂಡೇ ನಾವು ಹೋಗಿದ್ದು. ಮಕ್ಳು ಫಸ್ಟ್ ಟೈಮ್ ಅಲ್ವಾ, ಅಂದ್ರೆ ಶಿಶಿರ್ಗೂ ಫಸ್ಟ್ ಟೈಮ್ ಅಲ್ವಾ, ಎಂಜಾಯ್ ಮಾಡ್ತಾ ಇದ್ದ ಅವನು. ನಮ್ ಗದ್ದೆ ತೇವ್ರಿ ಮೇಲೆ ಹೋಗಿದ್ರು. ಗದ್ದೆ ತೇವ್ರಿ ಅಂದ್ಬಿಟ್ರೆ ಇದನ್ನ. ವಿಡಿಯೋ ನೋಡ್ತಿರೋರೆಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಮೆಂಟ್ಸ್ ಅನ್ನ ಶೇರ್ ಮಾಡೋದನ್ನ ಮರಿಬೇಡಿ ಗುರು. ಯಾಕಂದ್ರೆ ಕಮೆಂಟ್ಸ್ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಒಂದು ಕೌಂಟು ಮತ್ತೆ ನೀವು ಕೊಡೋ ಅಂತ ಒಂದು ಲೈಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಬಿಸಿಲಿದ್ರೂ ನೋಡಿ ಎದುರುಗಡೆ ಆ ಬೆಟ್ಟದ ಮೇಲೆ ಮಂಜು ಇನ್ನ ಇದೆ. ಸೊ ಆ ಹಿಮ ಬೀಳ್ತಾ ಇರೋದು ನೀಟಾಗಿ ಕಾಣ್ತಿದೆ ನಮ್ಗೆ. ವೆದರ್ ಯಾವ ತರ ಇತ್ತು ಅಂತಂದ್ರೆ, ಬಿಸಿಲು ಇತ್ತು, ಸ್ವಲ್ಪ ಮಂಜು ಬೀಳ್ತಾ ಇರೋ ಅಂತ ಕೂಲ್ ಬ್ರೀಸ್ ಕೂಡ ಇತ್ತು. ಸೊ ಒಂಥರ ಮಿಕ್ಸ್ಡ್ ವೆದರ್ ಅಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನೋಡಿ ಫೈನಲಿ ನಾವಿವಾಗ ಇಲ್ಲಿ ಕಾಣಿಸ್ತಿದ್ಯಲ್ಲ, ಆ ತುದಿಗೆ ಹೋಗ್ಬೇಕು. ಆಲ್ಮೋಸ್ಟ್ ಒಂದ್ 3/4 ಭಾಗ ಬಂದಿದೀವಿ. ಇಲ್ಲಿಂದ ನಾನು ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ನಲ್ಲ ಟ್ರೈನ್ ಟ್ರ್ಯಾಕ್, ಅದು ಕ್ಲಿಯರ್ ಆಗಿ ಕಾಣುತ್ತೆ. ಮತ್ತೆ ಆ ಹೈವೇ ರೋಡ್ ಕೂಡ ಸಖತ್ತಾಗಿ ವ್ಯೂ ಕಾಣುತ್ತೆ. ಸೊ ಇಲ್ಲಿಗೆ ರೀಚ್ ಆದ್ಮೇಲೆ ನಮ್ಗೆ ಒಂದಷ್ಟು ಜನ ಕಾಣಿಸ್ಕೊಂಡ್ರು. ಸೊ ಅವರು ಡ್ರೋನ್ ಅಲ್ಲಿ ಫುಲ್ ಶೂಟ್ ಮಾಡ್ಕೊಂತ ಇದ್ರು ವ್ಯೂನ, ಟ್ರೈನ್ ಹೋಗೋ ವ್ಯೂ ಮತ್ತೆ ಫುಲ್ ದಾರಿದು ಕೆಳಗಡೆ ಏನೇನ್ ಕಾಣುತ್ತೆ ಅದೆಲ್ಲ. ಹಾಗೆ ರಾಮನಗರ ಇಂದ ಹಂದಿಗುಂದಿ ಬೆಟ್ಟ ಅಂತಂದ್ರೆ ಅಲ್ಲಿ ಒಂದು ಲೆಫ್ಟ್ ತಗೋಬೇಕಾಗತ್ತೆ ಕನಕಪುರ ಸೈಡ್ ಇಂದ ಬಂದ್ರೆ. ಸೊ ಅಲ್ಲಿ ಒಳಗಡೆ ಬಂದ್ರೆ ಈ ಹಳ್ಳಿ ಒಳಗೆ ಇದು ಕನೆಕ್ಟ್ ಆಗುತ್ತೆ. ನಾನು ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕಿತ್ತು. ನೋಡಿ ಇಲ್ಲಿ ಪೂರ್ತಿ ವ್ಯೂ ಹೆಂಗ್ ಕಾಣಿಸ್ತಿದೆ ಅಂತ. ನನ್ ಫೋನು ಐಫೋನ್ ಅಲ್ಲ, ಹಾಗಾಗಿ ಅಷ್ಟೊಂದು ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಆದ್ರೂ ಟ್ರೈ ಮಾಡಿದೀನಿ ಎಷ್ಟಾಗುತ್ತೋ ಅಷ್ಟನ್ನ ಕ್ಯಾಪ್ಚರ್ ಮಾಡೋದಕ್ಕೆ. ಸೊ ಮತ್ತೆ ನಮ್ಗೆ ಇದೇ ದಾರಿ ಸಿಕ್ತು ಹೋಗೋದಕ್ಕೆ. ಇಲ್ಲಿ ನಾವು ಇನ್ನೊಂದು ಮಿಸ್ಟೇಕ್ ಏನ್ ಮಾಡಿದ್ವಿ ಅಂದ್ರೆ, ಫೈನಲ್ ಆಗಿ ಹತ್ಬೇಕಾದ್ರೆ
ನಾವು ರೂಟ್ನ ಚೇಂಜ್ ಮಾಡ್ಕೊಂಡ್ಬಿಟ್ವಿ. ಅಲ್ಲಿ ರೈಟ್ ಮತ್ತೆ ಲೆಫ್ಟ್ಗೆ 2 ದಾರಿ ಇತ್ತು. ಸೊ ಲೆಫ್ಟ್ಗೆ ಹೋದ್ರೆ ನಮಗೆ ನಾರ್ಮಲ್ ಈ ರೀತಿ ಕಾಲ್ ದಾರಿ ಸಿಗುತ್ತೆ. ನಾವು ರೈಟ್ ಅಲ್ಲೇ ಹೋಗ್ಬಿಟ್ವಿ, ಅದೇ ಫಸ್ಟ್ ಸಿಕ್ತು ಅಂತ ಹೇಳಿ. ಸೊ ಇಲ್ಲಿ ಹೋದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಅದಂತೂ ಸಖತ್ ಫನ್ ಇತ್ತು. ಬನ್ನಿ ತೋರಿಸ್ತೀನಿ ಏನಂತ. ನೋಡಿ, ಈ ರೀತಿ ಹೋಗ್ತಾ ಇದೀವಿ, ರೈಟ್ ಸೈಡ್ ಅಲ್ಲೇ ನಾವು ಹೋದ್ವಿ. ಆಕ್ಚುಲಿ ಇದು ರಾಂಗ್ ವೇ ನಾವು ಹೋಗಿದ್ದು, ಬಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತು. ನೋಡಿ, ಈ ತರ ಅಲ್ಲಿ ಒಂದು ಚಿಕ್ಕ ಬಂಡೆ ಇತ್ತು, ಅದನ್ನ ಹತ್ತಿದ್ರೆ ನಮ್ಗೆ ಇದು ಶಾರ್ಟ್ ಕಟ್ ಆಕ್ಚುಲಿ. ಸೊ ನಾರ್ಮಲ್ ಆಗಿ ಹತ್ತೋರ್ಗಂದ್ರೆ ಇದು ಅಭ್ಯಾಸ ಇರುತ್ತೆ, ಹತ್ತು ಬಿಡ್ತಾರೆ. ನಮ್ಗೆ ಲೆಫ್ಟ್ ಸೈಡ್ ಇಂದ ಬಂದ್ರೆ ನಾರ್ಮಲ್ ಕಾಲ್ದಾರಿ ಸಿಗುತ್ತೆ, ಅದು ನಾರ್ಮಲ್ ಆಗಿ ಹೊಸದಾಗಿ ಟ್ರೆಕ್ ಮಾಡೋರ್ಗೆ ಈಸಿ ಇರುತ್ತೆ. ಸೊ ಇಲ್ಲಿ ಮಕ್ಕಳನ್ನು ಹತ್ಬಿಟ್ರು, ಮತ್ತೆ ಸುರೇಶು ಹತ್ಬಿಟ್ರು. ಅದಾದ್ಮೇಲೆ ನಾನು ಹತ್ತದೆ, ಬಟ್ ಹರ್ಷಿತಂಗ್ ಸ್ವಲ್ಪ ಕಷ್ಟ ಆಯ್ತು. ಸೊ ಈಗ ಹರ್ಷಿತ್ ಅಂಡ್ ಟರ್ನ್ ಟ್ರೈ ಮಾಡ್ತಾ ಇದ್ದಾರೆ. ಆಕ್ಚುಲಿ ಹತ್ತಕ್ಕೆ ನಾನು ಮೇಲೆ ಹತ್ಬಿಟ್ಟಿದ್ದೆ, ಕೂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ. ಅವ್ರ ಪಾಪ ಕಷ್ಟಪಟ್ಟರು, ಆದ್ರೂ ಟ್ರೈ ಮಾಡಿದ್ರು ಹತ್ತೋದಕ್ಕೆ. ಅಲ್ಲಿ ಅವ್ರು ಏನ್ ಮಿಸ್ಟೇಕ್ ಮಾಡಿದ್ರು ಅಂತಂದ್ರೆ, ಮಂಡಿ ಕೊಡ್ತಾ ಇದ್ರು, ಭಯ ಪಟ್ಕೊಂಡ್ಬಿಟ್ರು, ಗಾಬರಿನಲ್ಲಿ ಮಂಡಿ ಇಟ್ಟು ಹತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಹೊಸಬ್ರು ಯಾರಾದ್ರೂ ಟ್ರಕ್ ಮಾಡೋ ಅಂತವ್ರು ಈ ವಿಡಿಯೋನ ನೋಡ್ತಾ ಇದ್ರೆ ನಾನು ಏನ್ ಮೆಸೇಜ್ ಹೇಳ್ತೀನಿ ಅಂದ್ರೆ, ಮಂಡಿ ಕೊಟ್ಟು ಹತ್ತೋದಕ್ಕೆ ಟ್ರೈ ಮಾಡಬೇಡಿ. ಕಾಲಿಟ್ರೆ ಯಾವಾಗ್ಲೂ ಕಾಲಲ್ಲಿ ಗ್ರಿಪ್ ಇರುತ್ತೆ, ಸೊ ಹತ್ತು ಬಿಡ್ಬೋದು. ಮತ್ತೆ ನಂದು ಇನ್ನೊಂದು ಮಿಸ್ಟೇಕ್ ಏನಾಯ್ತು ಅಂದ್ರೆ, ನನಗೆ ಶೂಸು ನಾನು ಪ್ರಿಪೇರ್ ಆಗಿ ಹೋಗಿರ್ಲಿಲ್ಲ. ನಾರ್ಮಲ್ ಶೂಸ್ ಹಾಕೊಂಡು ಹೋಗಿದ್ದೆ, ಅಲ್ಲಲ್ಲಿ ಸ್ಕಿಡ್ ಆಗ್ತಾ ಇತ್ತು. ಟ್ರಕ್ಕಿಂಗ್ಗೆ ಅಂತ ಹೋದಾಗ ಪ್ರಿಪೇರ್ ಆಗಿ ಅದಕ್ಕೆ ಬೇಕಾದಂಥ ಶೂಸ್ನ, ಗ್ರಿಪ್ ಇರೋಂಥ ಶೂಸ್ನ ಹಾಕೊಂಡು ಹೋಗಿ ಯಾವಾಗ್ಲೂ, ಅದರಿಂದನೂ ಪ್ರಾಬ್ಲಮ್. ಸೊ ಹಂಗೋ ಹಿಂಗೋ ಟ್ರೈ ಮಾಡಿ ಹರ್ಷಿತನು ಬಂದ್ರು ಮೇಲೆ. ಸೊ ರೀಚ್ ಆದ್ವಿ, ಟಾಪಲ್ಲಿ ಇದೀವಿ ಈಗ. ಫೀಲಿಂಗ್ ಮಸ್ತ್ ಆಗಿತ್ತು ನಮಗೆ. ಮತ್ತೆ ಇಲ್ಲಿ ಲಾಸ್ಟ್ ಟೈಮ್ ಇದು ಇರಲಿಲ್ಲ, ಇದು ಲಿಂಗದ ಯಾರೋ ತಂದು ಇಟ್ಟಿದ್ರು. ಸೊ ಇಲ್ಲಿ ಎದುರುಗಡೆ ತುಂಬಾ ಬೆಟ್ಟಗಳು ಕಾಣ್ತಾ ಇತ್ತು ನಮಗೆ, ವ್ಯೂಸು. ಮತ್ತೆ ಅಪೋಸಿಟ್ ಸೈಡು ಈ ರೀತಿ ವ್ಯೂ ಇತ್ತು. ಇಲ್ಲಿ ಲೈಕ್ ಡಿಪ್ ಇದೆ, ಆಳೆ ಇದೆ ಕೆಳಗಡೆ. ಸೊ ಇಲ್ಲಿ ಆ ಒಂದು ವ್ಯೂ ನನಗೆ ಚೆನ್ನಾಗಿ ಕಾಣ್ತು. ಅಪೋಸಿಟ್ ಸೈಡು ಸುತ್ತ ಬೆಟ್ಟಗಳೇ ಕಾಣ್ತಾ ಇತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಹಂತಿಗುಂದಿ ಬೆಟ್ಟ ಹೇಗಿತ್ತು ಅಂತ. ನಮ್ಮ ಈ ವಿಸಿಟ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಏನ್ ಇಷ್ಟ ಆಯ್ತು ಇದರಲ್ಲಿ ಅನ್ನೋದನ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಡಿ. ಧನ್ಯವಾದಗಳು, ಮತ್ತೆ ಸಿಗೋಣ, ಬಾಯ್.